ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ಕನ್ನಡ ಚಿತ್ರರಂಗದ ತ್ಯಾಗರಾಜ್ ಅನ್ನೋ ಖ್ಯಾತಿ ಪಡೆದಿರೋ ರಮೇಶ್ ಅರವಿಂದ್ ಅವರು ಮತ್ತು ಪ್ರೇಮ ಅವರು ಆಕ್ಟ್ ಮಾಡಿ, ಸುನಿಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ ಮಾಡಿ, ಜಯಶ್ರೀದೇವಿ ಅವರು ಪ್ರೊಡ್ಯೂಸ್ ಮಾಡಿರೋ ನಮ್ಮೂರ ಮಂದಾರ ಹೂವೆ ಅನ್ನೋ ಸಿನಿಮಾ. ಶಿವರಾಜ್ ಕುಮಾರ್ ಅವರು ಈ ತರನು ಆಕ್ಟ್ ಮಾಡ್ತಾರ ಅಂತ ತೋರ್ಸ್ಕೊಟ್ಟಿರೋ ಸಿನಿಮಾ ನಮ್ಮೂರ ಮಂದಾರ ಹೂವೆ ಸಿನಿಮಾ. ಈ ಸಿನಿಮಾ ಫಸ್ಟ್ ಡೇನೆ ಒಳ್ಳೆ ಓಪನಿಂಗ್ ಸಿಗುತ್ತೆ. ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಸಂಪಂಗಿ ಥಿಯೇಟರ್ ಅಲ್ಲಿ 1982 ನಲ್ಲಿ ರಿಲೀಸ್ ಆಗಿರೋ ಡಾಕ್ಟರ್ ರಾಜ್ಕುಮಾರ್ ಅವರ ಚಲಿಸುವ ಮೋಡಗಳು ಸಿನಿಮಾ 85 ದಿನ ಓಡುತ್ತೆ. ಅದ ನಂತರ ಯಾವ ಸಿನಿಮಾನು ಅಷ್ಟು ದಿನ ಓಡ್ಲಿಲ್ಲ. ಅದು ಒಂದು ರೆಕಾರ್ಡ್ ಆಗಿನೇ ಮೇಂಟೈನ್ ಆಗ್ತಾ ಇತ್ತು. ಆ ರೆಕಾರ್ಡ್ ನ ಬ್ರೇಕ್ ಮಾಡಿದ್ದು 1996 ಅಲ್ಲಿ ರಿಲೀಸ್ ಆಗಿರೋ ನಮ್ಮೂರ ಮಂದಾರ ಹೂವೆ ಸಿನಿಮಾ. ಈ ಸಿನಿಮಾ ಸಂಪಂಗಿ ಥಿಯೇಟರ್ ಅಲ್ಲಿ 100 ದಿನ ಪೂರೈಸುತ್ತೆ. ಶಿವರಾಜ್ ಕುಮಾರ್ ಅವ್ರ ಫಿಲ್ಮ್ ಕೆರಿಯರ್ ಅಲ್ಲಿ ಒನ್ ಆಫ್ ದಿ ಎವರ್ಗ್ರೀನ್ ಸಿನಿಮಾ ಆಗಿ ಉಳ್ಕೊಳ್ಳುತ್ತೆ. ಆಗಿನ ಕಾಲಕ್ಕೆ ಶಿವರಾಜ್ ಕುಮಾರ್ ಅವ್ರ ಸಿನಿಮಾಗಳಲ್ಲೇ ಹೈಯೆಸ್ಟ್ ಕಲೆಕ್ಟ್ ಮಾಡಿರುವಂತಹ ಸಿನಿಮಾ ನಮ್ಮೂರ ಮಂದಾರ ಹೂವೆ ಸಿನಿಮಾ ಆಗುತ್ತೆ. ಅದು ಮಾತ್ರ ಅಲ್ಲ, ಆ ವರ್ಷದಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಇಂದ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಗುತ್ತೆ.